ಹಾಯ್ ಎಲ್ರಿಗೂ ನಮಸ್ಕಾರ. ಸವಿ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಚೋಲೆ ಬಟರ್ ಮಸಾಲ ಹೇಗೆ ಈಸಿಯಾಗಿ ಮಾಡೋದು, ಕ್ವಿಕ್ಕಾಗಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನು ಈ ಕಾಳುಗಳನ್ನೆಲ್ಲ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದು ವಿಷಲ್ ಕೂಗ್ಸೋಕ್ಕೆ ಒಂದು ಪಲಾವ್ ಎಲೆ, 2 ಲವಂಗಗಳನ್ನ ಹಾಕ್ತಾಯಿದ್ದೀನಿ. ಇದು ನಿಮ್ಮ ಹತ್ರ ಟೀ ಬ್ಯಾಗ್ ಇದ್ದರೆ ಇದಕ್ಕೆ ಹಾಕ್ಬಿಟ್ಟು ಕೂಗಿಸ್ಬೋದು. ಯಾಕಂದರೆ ಆವಾಗ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಲ್ಲ. 3 ಆರ್ ಅಥವಾ 4 ಕೂಗು ಆದರೆ ಸಾಕು ಆಗುತ್ತೆ. ನೆಕ್ಸ್ಟ್ ಅದು ಕೂಗು ಬಿಟ್ಕೊಳ್ಳೋ ಅಷ್ಟೊತ್ತಿಗೆ ಕುಕ್ಕರ್ ವಿಷಲು ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ, ನೆಕ್ಸ್ಟು ಗೋಡಂಬಿಗಳನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಕ್ರೀಮಿ ಥರ ಬರೋಕ್ಕೆ ಸಹಾಯ ಆಗುತ್ತೆ. ನಂತರ 2 ಈರುಳ್ಳಿ ಹಾಕಬೇಕು. 2 ಈರುಳ್ಳಿ, 2 ಟೊಮೆಟೊನ ಕಟ್ ಮಾಡಿಟ್ಕೊಳ್ಳಿ ಮೊದಲೇ. ಇದು ಸ್ವಲ್ಪ ಬಿಸಿ ಆದಮೇಲೆ ಅವುಗಳನ್ನೂ ಸಹ ಆ್ಯಡ್ ಮಾಡಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಚೂರು ಉಪ್ಪು ಆ್ಯಡ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ನಾನು ಮಾಡಿಲ್ಲ. ಅದಕ್ಕೂ ಉಪ್ಪು ಹಾಕಿರ್ತೀವಲ್ಲ, ಮತ್ತು ಉಪ್ಪು ಜಾಸ್ತಿ ಆದರೆ ಕಷ್ಟ ಅಂತ. ಈರುಳ್ಳಿ ದೊಡ್ಡದಾಗೆ ಕಟ್ ಮಾಡ್ಕೊಬೋದು, ಯಾಕೆಂದರೆ ಇದು ಮಿಕ್ಸಿ ಮಾಡ್ಕೊಳ್ಳೋದಲ್ವ. ಇದನ್ನೇನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಇದ್ರ ಜೊತೆನೇ ಹಾಕಿ ಫ್ರೈ ಮಾಡ್ಕೋಬೋದು. ನಾನು ಇತ್ತು ಅಂತ ಮಿಕ್ಸಿಲಿ ಹಾಕಿದ್ದೆ. 2 ಟೊಮೆಟೊ ಕಟ್ ಮಾಡಿದ್ದು, ಇದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವೆರಡೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಘಮ ಬರುತ್ತೆ, ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತಲ್ಲ. ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕೋಬೋದು. ಈ ಮಿಕ್ಸಿಗೆ ಸ್ವಲ್ಪ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದು ಕುದಿಯೋಕ್ಕಿಟ್ಟಿರೋಂತಹ ಟೀ, ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟು ಬಾಣಲಿಲಿ ಇಟ್ಕೊಂಡು ಸ್ವಲ್ಪ ಬೆಣ್ಣೆನೇ ಹಾಕ್ಕೊಳ್ಳಿ. ಎಣ್ಣೆನೂ ಹಾಕ್ಬೋದು, ಇದು ಬಟರ್ ಅಲ್ವಾ, ಅದಕ್ಕೆ ಸ್ವಲ್ಪ ಬಟರ್ ಚೋಲೆ ಮಸಾಲ ಅಂತ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬೆಣ್ಣೆ ಎಲ್ಲ ಸ್ವಲ್ಪ ಕರ್ಗಿದ ಮೇಲೆ ಇದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಗರಂ ಮಸಾಲ, ಜೀರಿಗೆ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಸಹ ಘಮ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ ಇದು ಫ್ರೈ ಮಾಡಿದ್ರೆ. ನೆಕ್ಸ್ಟ್ ಬೇಕಾದರೆ ನೀವು ಉಪ್ಪು ಖಾರ ಆ್ಯಡ್ ಮಾಡ್ಕೋಬೋದು. ಇದು ಸ್ವಲ್ಪ ಬೆಣ್ಣೆಲೇ ಹುರ್ಕೋಬೋದು, ಎಣ್ಣೆನೂ ಹಾಕ್ಕೋಬೋದು. ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಇದು ಸ್ವಲ್ಪ ಫ್ರೈ ಆದಮೇಲೆ ನೀವೇನು ರುಬ್ಬಿಟ್ಕೊಂಡಿರ್ತೀರಲ್ಲ, ಟೊಮೆಟೊ, ಈರುಳ್ಳಿ, ಅದ್ರದ್ದು ಪೇಸ್ಟ್ ಹಾಕ್ಬಿಡೋದಷ್ಟೇ. ನೋಡಿ, ಕಲರ್ ಇನ್ನೂ ಬರುತ್ತೆ, ಯಾಕೋ ನಂದು ಸ್ವಲ್ಪ ನಾನು ರುಬ್ಬಿರೋದು ಕಲರ್ ಯಾಕೋ ಬಂದಿಲ್ಲ ಅಷ್ಟಾಗಿ. ನೆಕ್ಸ್ಟ್ ಅದೆಲ್ಲ ಕುದೀತಾ ಇರುತ್ತಲ್ಲ, ಆವಾಗ ಕಾಳುಗಳನ್ನ ಹಾಕ್ಬಿಡೋದು. ಈ ಕಾಳು ಕುದಿಸಿದ ನೀರು ತೆಗೆದುಬಿಡಿ, ತುಂಬ ಜಾಸ್ತಿ ಆಗಿಬಿಡುತ್ತೆ. ಕಾಳುಗಳನ್ನ ಹಾಕ್ಬಿಟ್ರೆ ಆಯಿತು. ನೆಕ್ಸ್ಟು ಟೀ ಯಾಕೆ ಅಂತ ಕೇಳಿದ್ರಲ್ಲ, ಬರೀ ಅದು ಟೀ ಸೊಪ್ಪು ಹಾಕಿ ಕುದಿಸಿರೋದು. ಇದು ಕುದಿಯುವಾಗ ಅದನ್ನು ಹಾಕಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ನನ್ನ ಹತ್ರ ಟೀ ಬ್ಯಾಗ್ ಇಲ್ಲ ಅಂತ ಆ ಥರ ಮಾಡ್ಕೊಂಡಿದ್ದೆ. ಇದೇ ನೋಡಿ, ಅದರದ್ದು ಡಿಕಾಕ್ಷನ್ ಹಾಕ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ. ಇದು ಕುದ್ಮೇಲೆ ಸ್ವಲ್ಪ ನೀವು ಕೊತ್ತಂಬರಿ ಆ್ಯಡ್ ಮಾಡ್ಬೋದು, ಮತ್ತು ಇನ್ನೊಂದು ಸ್ವಲ್ಪ ಬೆಣ್ಣೆ ಸಹ ಆ್ಯಡ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಮೇಥಿ ಸೊಪ್ಪು ಅಂತಾರಲ್ಲ, ಅದನ್ನು ಸಹ ಆ್ಯಡ್ ಮಾಡಿದ್ದೀನಿ ನಾನು. ನೋಡಿ, ಕಲರ್ ಇನ್ನೊಂದು ಸ್ವಲ್ಪ ರೆಡ್ ಆಗಿದ್ದರೆ ಚೆನ್ನಾಗಿ ಕಾಣೋದು, ಅಂದರೆ ಟೇಸ್ಟ್ ಚೆನ್ನಾಗಿತ್ತು. ಸ್ವಲ್ಪ ಬೆಣ್ಣೆ ಆ್ಯಡ್ ಮಾಡಿದೆ ಅಷ್ಟೇ. ರೆಡಿ ಆಯಿತು ಬಟರ್ ಚೋಲೆ ಮಸಾಲ. ಸಖತ್ತಾಗಿತ್ತು. ಚಪಾತಿ ಅಥವಾ ಪೂರಿ, ಸ್ವಲ್ಪ ಹೋಟೆಲ್ ಸ್ಟೈಲ್ ಅನಿಸ್ತಿತ್ತು, ಅಷ್ಟೊಂದಿಲ್ಲ ಅಂದರೂ ಪರ್ಫೆಕ್ಟ್ ಬಂದಿತ್ತು. ಬೆಣ್ಣೆ ಜೊತೆ ತಿನ್ಬೋದು. ಥ್ಯಾಂಕ್ ಯು, ಬಾಯ್ ಬಾಯ್.